ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅದಕ್ಕೆ ಹಾ ಸುಭಾಷ್, ಅಣ್ಣ ಏನೋ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾನಂತೆ. ಯಾಕದ್ಗೆ ಅಡುಗೆ ಲೇಟ್ ಆಗಿದ್ದಕ್ಕ? ನೀವು ಹಾಗೆಲ್ಲ ಮಾಡಲ್ವಲ್ಲ? ಅಯ್ಯೋ ಏನಂತ ಹೇಳಿ ಸುಭಾಷ್, ಮಾತಾಡ್ತಾ ಮಾತಾಡ್ತಾ ರಾಜೇಶನ್ ವಿಷಯ ಬಂತು. ಅವನ ಬಗ್ಗೆ ಮಾತಾಡ್ತಾ ಒಲೆ ಮೇಲೆ ಇಟ್ಟಿರೋ ಅಡುಗೆ ಬಗ್ಗೆನೇ ಮರ್ತುಬಿಟ್ಟೆ. ಎಲ್ಲ ಸೀದೋಯ್ತು. ಸಾಹೇಬ್ರು ತುಂಬ ಹಸ್ಕೊಂಡಿದ್ದಾರೆ ಸುಭಾಷ್. ಹೊರಗಡೆ ಏನು ಬೇಜಾರಿತ್ತೋ ಏನೋ ಸಿಟ್ಟಲ್ಲಿ ಬಂದರು. ನಾನು ಬೇರೆ ಅಡುಗೆ ಲೇಟ್ ಆಗುತ್ತೆ ಅಂತ ತುಂಬ ಕೋಪ ಮಾಡಿಕೊಂಡ್ರು. ಅದಕ್ಕೆ 10 ನಿಮಿಷ ಟೈಮ್ ಕೊಡಿ, ನಾನು ಹೋಟೆಲಿಂದ ಊಟ ತಂದ್ಬಿಡ್ತೀನಿ. ಸುಭಾಷ್, ಏನು ಮಾತಾಡ್ತಿದ್ಯಾ ನೀನು? ಸಾಹೇಬ್ರಿಗೆ ನಾನು ಮೋಸ ಮಾಡ್ದಂಗಾಗಲ್ವಾ? ನಾನು ಮೋಸ ಮಾಡಲ್ಲ. ಮೋಸ ಅಂತಲ್ಲ ಅದಕ್ಕೆ. ಇವಾಗ ಅಣ್ಣಂಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ದಿರುತ್ತೆ, ಮೊದಲು ಅದನ್ನ ದೂರ ಮಾಡಿ, ಆಮೇಲೆ ಬೇಕಾದ್ರೆ ಇದು ಹೋಟೆಲಿಂದ ತಂದಿದ್ದು ಊಟ ಸಾರಿ ಅಂತ ಹೇಳಿದ್ರಾಯ್ತು. ಇಲ್ಲ ಸುಭಾಷ್, ನಾನು ಮಾಡಿದ ಅಡುಗೆನೇ ಬಡಿಸ್ತೀನಿ ಅಂತ ಹೇಳಿದ್ದೀನಿ. ಹಾಗೇನಾದ್ರೂ ಹೊರಗಡೆ ತಿನ್ನೋದಾಗಿದ್ರೆ ಅವ್ರು ಇಷ್ಟೊತ್ತರೆಗೂ ಕಾಯ್ಬೇಕಾಗಿತ್ತ ಹೇಳು? ಅದು ನಿಜ ಅದಕ್ಕೆ. ಇವಾಗ ನೀವು ಹೆಂಗೆ ಅಡುಗೆ ಮಾಡ್ತೀನಿ ಅಂದ್ರು ಅರ್ಧ ಗಂಟೆಗಿಂತ ಜಾಸ್ತಿ ಆಗುತ್ತೆ. ಅದ್ರ ಬದಲು ಹೋಟೆಲಿಂದ ಊಟ ತರದೇ ಬೆಟರ್ ಅಲ್ವಾ? ಮತ್ತೆ ಸುಮ್ಮನೆ ಯಾಕೆ ಅಣ್ಣನ ಕೋಪಕ್ಕೆ ಬಲಿ ಆಗ್ತೀರಾ? ಸುಭಾಷ್, ನಾನು ತಪ್ಪು ಮಾಡಿದ್ದೀನಿ. ಅವ್ರು ಎಷ್ಟಾದ್ರೂ ಬೈಲಿ ನನಗೆ ಬೇಜಾರಿಲ್ಲ. ಆದರೆ ಸಾಹೇಬ್ರು ಇವತ್ತು ನಾನು ಮಾಡಿದ ಅಡುಗೆನೇ ತಿನ್ಬೇಕು ಅಷ್ಟೇ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಮಾಡ್ತೀನಿ. ಸರಿ, ನಾನೇನಾದ್ರೂ ಹೆಲ್ಪ್ ಮಾಡ್ಲಾ? ಬೇಡ ಸುಭಾಷ್, ಯಾರು ಏನು ಮಾಡ್ಬಿಡಿ. ನನ್ನ ಪಾಡು ನಾನು ಒಬ್ಳನ್ನೇ ಬಿಟ್ಬಿಡಿ, ನಾನು ಮಾಡ್ತೀನಿ. ಸರಿ ಅದಕ್ಕೆ ಆಯ್ತು. ನಂಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ನಾನು ಹೋಗಿದ್ದು ಬರ್ತೀನಿ. ಸುಮ್ಮನ ಸ್ವಲ್ಪ ನಿಧಾನ, ದುಡುಕ್ಬೇಡ. ಈಗಾಗಲೇ ದುಡುಕಿ ಒಂದ್ಸಲ ಕೈ ಸುಟ್ಕೊಂಡಿದ್ಯಾ, ಮತ್ತೆ ಅದೇ ತಪ್ಪು ಮಾಡಬೇಡ. ತೀರ್ಥ, ರಾಜೇಶನ್ ವಿಷಯ ತೆಗೆದಿದ್ದು ನಾನು, ಎಲ್ಲ ಎಡವಟ್ಟಾಗಿದ್ದು ನನ್ನಿಂದ. ಇವತ್ತೇನೇ ಆಗಿದ್ರು ಅದೆಲ್ಲದಕ್ಕೂ ಕಾರಣ ನಾನೇ. ಅದಕ್ಕೆ ಪ್ಲೀಸ್, ನೀವು ಮಾಡದೇ ಇರೋ ತಪ್ಪನ್ನ ನಿಮ್ಮ ಮೇಲೆ ಯಾಕೆ ಹಾಕೋತೀರಾ? ಯಾಕಂದ್ರೆ ಎಲ್ಲದಕ್ಕೂ ಕಾರಣ ನಾನೇ ಅಲ್ವಾ ತೀರ್ಥ? ಇಲ್ಲ ಅದಕ್ಕೆ, ಅಡುಗೆ ಮಾಡ್ತೀನಿ ಅಂತ ಒಪ್ಕೊಂಡವರು ಅವರು, ರೆಸ್ಪಾನ್ಸಿಬಿಲಿಟಿ ತಗೋಬೇಕಾದವರು ಅವರು. ಅಡುಗೆ ಮೇಲೆ ಜ್ಞಾನ ಇರಬೇಕಾಗಿತ್ತು. ನೀವು ಮಾತಿಗೆ ವಿಷಯ ತೆಗೆದಿದ್ರು ಅದು ಮಾತಲ್ಲೇ ಇರಬೇಕಾಗಿತ್ತು. ಕೆಲ್ಸದ ಕಡೆ ಗಮನ ಕೊಡಲಿಲ್ಲ, ಅದು ಅವ್ರ ತಪ್ಪು. ಪ್ಲೀಸ್, ನೀವು ಅವ್ರಿಗೆ ಸಪೋರ್ಟ್ ಮಾಡಿ ನನಗಿನ್ನೂ ಬೇಜಾರು ಮಾಡಬೇಡಿ. ಸರಿ ಆಯಿತು, ಇನ್ನೊಂದು ಅರ್ಧ ಗಂಟೆಲಿ ಅಡುಗೆ ರೆಡಿ ಆಗುತ್ತೆ. ನಾನು ನಿನ್ನ ಬಂದು ಕರಿತೀನಿ, ಸರಿನಾ? ಅರ್ಧ ಗಂಟೆನಾ? ಅರ್ಧ ಗಂಟೆನಾ ಅದಕ್ಕೆ? ಅದಕ್ಕೆ ಅವ್ರು 10 ನಿಮಿಷ ಅಂತ ಹೇಳಿದ್ರು. 10 ನಿಮಿಷನಾ? ಓ 10 ನಿಮಿಷ ಮೋಸ್ಟ್ಲಿ ರೆಡಿ ಆಗ್ಬೋದು ತೀರ್ಥ. 10 ನಿಮಿಷ ಬಿಟ್ಟು ನಾನೇ ನಿನ್ನನ್ನು ಕರಿತೀನಿ, ಸರಿನಾ? ನಿಂತ್ಕೊಳ್ಳಿ ಅದಕ್ಕೆ. ಏನೇನು ಅಡುಗೆ ಆಗಿದೆ ಹೇಳಿ. ಎಲ್ಲ ರೆಡಿ ಆಗಿದೆ ತೀರ್ಥ. ಸಾರಿಗೆ ಮಸಾಲೆ ಹಾಕಬೇಕಷ್ಟೇ, ರೆಡಿ ಆಗಿಬಿಡುತ್ತೆ. ಅದಕ್ಕೆ ಅವ್ರ ಪರವಾಗಿ ಮಾತಾಡಿ ವಿಷಯನ ಮುಚ್ಚಿಟ್ಟು ನನ್ನ ಕೋಪನ ಇನ್ನೂ ಹೆಚ್ಚು ಮಾಡಬೇಡಿ. ಎಷ್ಟು ಅಡುಗೆ ಆಗಿದೆ ಹೇಳಿ, ಕರೆಕ್ಟಾಗಿ ಹೇಳಿ. ಅದಕ್ಕೆ ಎಷ್ಟೊತ್ತಾಗುತ್ತೆ? ನನ್ನ ಲೆಕ್ಕದ ಪ್ರಕಾರ ಅರ್ಧ ಗಂಟೆ ಆಗುತ್ತೆ ತೀರ್ಥ. ಅವಳೇನು ಎಕ್ಸ್ಪರ್ಟು, 10 ನಿಮಿಷದಲ್ಲಿ ಮಾಡಿಬಿಡ್ತಾಳೆ ಬಿಡು. ಅದಕ್ಕೆ ಅಡುಗೆ ಮಾಡೋದ್ರಲ್ಲಿ ಎಷ್ಟು ಎಕ್ಸ್ಪರ್ಟ್ ಆಗಿದ್ರು ಅದು ಬೇಕಂತ ಒಂದು ಟೈಮ್ ಬೇಕೇ ಬೇಕು. ಅದು ಕಡಿಮೆ ಮಾಡೋಕ್ಕಾಗಲ್ಲ. ತೀರ್ಥ ಪ್ಲೀಸ್ ಲಿಸನ್ ಟು ಮೀ. ನೋಡು, ನೀನು ಹೋಗಿ ಜಗಳ ಮಾಡೋದು ಕೋಪ ಮಾಡೋದು ಮಾಡ್ಕೋಬೇಡ. ತೀರ್ಥ ತೀರ್ಥ, ನನ್ನ ಮಾತು ಕೇಳು ಪ್ಲೀಸ್. ಕೋಪ ಮಾಡ್ಕೋಬೇಡ, ಜಗಳ ಆಡಬೇಡ ಪ್ಲೀಸ್. ಪ್ಲೀಸ್ ಜಗಳ ಮಾಡು. ಅಬ್ಬಬ್ಬಾ ತೀರ್ಥ, ಒಳ್ಳೆಯವಳಾಗಿದ್ಕೊಂಡು ಈ ಥರ ಆಟ ಆಡೋದಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಸಾಧನಾ, ನೀನು ಇಷ್ಟು ದಿವಸ ಕೂಗಾಡಿ ಸುಮ್ಮನೆ ನೀನು ಎನರ್ಜಿ ಡ್ರೈನ್ ಮಾಡಿಕೊಂಡೆ. ಇದೇ ಕೆಲಸನ ನೀನು ಮೊದಲೇ ಮಾಡಿದರೆ ಎಷ್ಟು ಖುಷಿ ಪಡ್ಬೋದಿತ್ತು. ಸಾಧನಾ, ವಾಟ್ ಇಸ್ ದಿಸ್? ಅಷ್ಟು ಗೊತ್ತಾಗ್ಲಿಲ್ವಾ ನಿನಗೆ? ಎನಿವೇ, ನೆವರ್ ಟೂ ಲೇಟ್. ಸುಮನಕ್ಕ, ಈ ಉಳ್ಳಾಗಡ್ಡಿ ಹೆಂಗೆ ಎಸ್ತಿರವ ನೀವು? ಸಾಹೇಬ್ರ ಅದೇಷ್ಟು ಸರ ಕಪಾಳ ಕೊಡ್ದಾರ ನನಗೆ. ಒಂದಿನೂ ಕಣ್ಣೀರು ಬಂದಿಲ್ಲ. ಒಂದು ಉಳ್ಳಾಗಡ್ಡಿಗೆ ಇಷ್ಟೊಂದು ಕಣ್ಣೀರು. ಓ, ಏನು ಮಾಡಕತ್ತಿ ಸುಮ್ನಾಕ? ಒಂಚೂರು ಕಣ್ಣೀರು ಒರ್ಸ್ ಬಾ. ಅಯ್ಯೋ ಚಿಟ್ಟೆ ಅಣ್ಣ, ಸಾಹೇಬ್ರು ತುಂಬ ಹಸ್ಕೊಂಡಿದ್ದಾರೆ. ಅವ್ರ ಮುಖ ನೋಡಿದ್ರೆ ಗೊತ್ತಾಯ್ತು. ಅವ್ರನ್ನ ತುಂಬೋದು ಕಾಯಿಸಲ್ಲ, ಬೇಗ ಬೇಗ ಮಾಡಿಬಿಡ್ತೀನಿ. ಸುಮ್ಮನವ್ರೆ, ಅಡುಗೆ ಮಾಡೋದಕ್ಕೆ ಎಷ್ಟೊತ್ತು ಬೇಕು? ಸಾಹೇಬ್ರೆ, ಅದು ಘಮ ಘಮ ಅನ್ನಕತ್ತೈತೆ ಅಡಿಗೆ. ಸಾಹೇಬ್ರ ನೋಡ್ರಿ, ಕಣ್ಣಾಗ ನೀರು ಹೆಂಗೆ ಬರಕತ್ತವು. 2 ಮಿನಿಟ್ ಅಡಿಗೆ ಆಗೋತ್. ಸುಮ್ಮನವ್ರೆ, ನೀವು ಹೇಳಿ, ಅಡುಗೆ ಮಾಡೋದಕ್ಕೆ ಎಷ್ಟೊತ್ತು ಬೇಕು?
ಎಕ್ಸಾಕ್ಟ್ಲಿ ಎಷ್ಟು ನಿಮಿಷ ಬೇಕು ಹೇಳಿ, ಬೇಗ ಹೇಳಿ. ಒಂದು ಅರ್ಧ ಗಂಟೆ ಸಾಹೇಬ್ರೆ. ಅರ್ಧ ಗಂಟೆನಾ? 2 ಮಿನಿಟ್ ಅಂದೆ ನಾನು, ಅರ್ಧ ಗಂಟೆ ಅಂತ ಯಾಕಂದೆ ನೀನು? ನನಗೆ ಊಟ ಬೇಡ. ಚಿಟೆ, ಡ್ರೈವರ್ ಕಾರ್ತಿಗೆ ಕೇಳು. ಸಾಹೇಬ್ರ ಇನ್ನೊಂದು 2 ಮಿನಿಟ್ ಅಡಿಗೆ ಆಗಿ ಹೋತು. ಹಾಗಾದ್ರೆ ನೀನು ಇಲ್ಲೇ ಇದ್ದು ಊಟ ಮಾಡ್ಕೊಂಡು ಬಾ, ನಾನು ಹೋಗ್ತೀನಿ. ಸಾಹೇಬ್ರೆ ಬೇಗ ಮಾಡ್ಬಿಡ್ತೀರಿ. ಸಾಹೇಬ್ರೆ ನಿಂತ್ಕೊಳ್ಳಿ. ಸುಮ್ಮನೆ ನಾ ಸಮಾಧಾನ ಮಾಡ್ತೀನಿ, ಅಡುಗೆ ಮಾಡಿ ಹೋಗು. ಏನಾಗಬಾರ್ದು ಅನ್ಕೊಂಡಿದ್ನೋ ಅದಾತು. ಯಾವ ಉಳ್ಳಾಗಡ್ಡೆವ ಕಣ್ಣು ಬಿಡಕ್ಕಾಗೋಲ್ತಾನೆ. ಅದಕ್ಕೆ ಬ್ರಿಲಿಯಂಟ್. ಅದಕ್ಕೆ ನೀವು ಬ್ರಿಲಿಯಂಟ್. ಅಣ್ಣ ಅವಳ ಜೊತೆ ಜಗಳ ಆಡ್ಕೊಂಡು ನಂಗೆ ಊಟನೂ ಬೇಡ ಏನೂ ಬೇಡ ಅಂತ ಅವಳ ಮೇಲೆ ಕೋಪ ಮಾಡ್ಕೊಂಡು ಹೊರಟೆ ಹೋದ. ಕೋಪ ಕೆಟ್ಟದ್ದು ಜಾನು. ಇಷ್ಟು ದಿವಸ ನಾನು ಕೋಪ ಮಾಡಿಕೊಂಡು ಕೂಗಾಡಿ ಕಿರ್ಚಾಡಿ ನನಗೆ ಸಿಕ್ಕಿದ್ದೇನು ಹೇಳು? 0. ಅದೇ ಈಗ ನಾನು ಒಳ್ಳೆಯವಳಾಗಿದ್ಕೊಂಡು ಮೈಂಡ್ ಗೇಮ್ಸ್ ಆಡ್ತಿದ್ದೀನಲ್ಲ, ನನಗೆ ಮೇಲ್ ಸಕ್ಸಸ್ ಸಿಗ್ತಾ ಇದೆ. ನಿಜ. ಅದಕ್ಕೆ ಅವಳು ಪಾಪ ಸಾಹೇಬ್ರೆ ಅಂತ ಅಣ್ಣನ ಹಿಂದೆನೇ ಹೋದಾಗ ಅದನ್ನ ನೋಡೋಕೆ ಸೂಪರ್ ಡೂಪರ್ ಆಗಿತ್ತು. ಅದಕ್ಕೆ ಅವಳು ಸಾಹೇಬ್ರ ಹಿಂದೆ ಹೋಗಿಲ್ಲ, ಅಲ್ಲಿ ನೋಡು ನಿಂತ್ಕೊಂಡು ಅಳ್ತಾ ಇದ್ದಾಳೆ. ಪಾಪ, ನಾನು ಹೋಗಿ ಅವಳಿಗೆ ಸಮಾಧಾನ ಮಾಡಿ ಬರ್ತೀನಿ. ನೀನು ಇಲ್ಲೇ ನಿಂತ್ಕೊಂಡು ಮಜಾ ನೋಡು. ಸುಮಾ, ಅಳ್ತಾ ಇದೆಯಾ? ನೀನಿಲ್ಲಿ ಅಳ್ತಾ ನಿಂತ್ಕೊಳ್ಳೋದು, ಅಲ್ಲಿ ಅಡುಗೆ ಸೀದ್ ಹೋಗೋದು, ಅವನ್ ಕೋಪ ಮಾಡ್ಕೊಳ್ಳೋದು, ನಾನು ನಿಮ್ಮಿಬ್ರನ್ನ ಕನ್ವಿನ್ಸ್ ಮಾಡೋದು ನನಗೆ ಸಾಕಾಗ್ತಿದೆ ಸುಮಾ. ಸರಿ, ಅವನು ಊಟ ಮಾಡ್ಕೊಂಡು ಹೋದ ತಾನೆ? ಇಲ್ಲ ಅಕ್ಕ, ಸಿಟ್ಟು ಮಾಡ್ಕೊಂಡು ಹೋಗ್ಬಿಟ್ರು. ಏನು ಸಿಟ್ಟು ಮಾಡ್ಕೊಂಡು ಹೋದ್ನಾ? ಅಯ್ಯೋ ದೇವ್ರೆ, ನಾನು ಅವನನ್ನ ಅಷ್ಟು ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದ್ದೀನಿ, ಕೋಪ ಮಾಡ್ಕೊಂಡು ರೂಮಿಂದ ಹೊರಟ. ನಾನೇನೋ ಬರ್ತಾ ಅವನಿಗೆ ಕೋಪ ಕಡಿಮೆ ಆಗತ್ತೆ, ಊಟ ಮಾಡ್ಕೊಂಡು ಹೋಗ್ತಾನೆ ಅಂತ ಅನ್ಕೊಂಡ್ರೆ ಹಾಗೆ ಹೊರಟ್ಬಿಟ್ಟಿದಾನ. ಅದಕ್ಕೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ, ಕೈ ಕಾಲೆಲ್ಲ ಅದರ್ತಾ ಇದೆ ಅಂತ ಬೇರೆ ಹೇಳ್ತಿದ್ದ ಪಾಪ. ನಮ್ಮಪ್ಪ ಯಾವಾಗಲೂ ಒಂದು ಮಾತು ಹೇಳೋರಕ್ಕ, ಹಸ್ದವ್ರಿಗೆ ಹೊಟ್ಟೆ ತುಂಬ ಊಟ ಹಾಕಬೇಕು, ಇಲ್ಲಾಂದ್ರೆ ಅದಕ್ಕಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ ಅಂತ. ನೆನ್ನೆ ರಾತ್ರಿ ಸಾಹೇಬ್ರಿಗೆ ಕೈ ತುತ್ಕೊಡ್ದೆ ಹಸ್ವಲಿಟ್ಟೆ. ಇವತ್ತು ನೋಡಿದ್ರೆ ಹೀಗೆ. ಸಾಹೇಬ್ರ ಮನ್ಸಲ್ಲಿ ಇಲ್ದೇ ಇರೋ ಆಸೆ ನುಡ್ಸಿ ತಪ್ಪು ಮಾಡ್ಬಿಟ್ಟೆ ಅಕ್ಕ. ಸುಮಾ, ಈಗ ಸರಿ ತಪ್ಪುಗಳ ಬಗ್ಗೆ ಯೋಚನೆ ಮಾಡ್ತಾ ಅಳ್ತಾ ಕೂತ್ಕೊಂಡ್ರೆ ಆಗಲ್ಲ. ಆಗಿದ್ದಾಗ ಹೋಗಿದೆ, ಅದನ್ನ ಹೇಗ್ ಸರಿ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಏನ್ ಮಾಡ್ಲಿ ಅಕ್ಕ, ಅವ್ರ ಕಣ್ಣೆದ್ರಿಗಿದ್ರೆ ಏನಾದ್ರೂ ಮಾಡಿ ಸಮಾಧಾನ ಮಾಡ್ಬೋದು, ಆದ್ರೆ ಅವ್ರಿಗೆ ಎಲ್ಲಿ ಹೋಗಿದಾರೋ ಏನೋ. ಬರೀ ಯೋಚನೆ ಮಾಡ್ತಾ ಕೂತ್ರೆ ಆಗತ್ತಾ? ಫೋನ್ ಮಾಡಿ ವಿಚಾರಿಸ್ಬೇಕು. ಅಯ್ಯೋ, ಫೋನ್ ಮಾಡೋದಾ ಅಕ್ಕ? ಈಗಾಗ್ಲೇ ಅವ್ರು ನನ್ನ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಇನ್ನು ಈ ಸಮಯದಲ್ಲಿ ನಾನು ಫೋನ್ ಮಾಡಿದ್ರೆ ಅವ್ರ ಕೋಪ ಇನ್ನೂ ಹೆಚ್ಚಾಗತ್ತಕ್ಕ, ಬೇಡ. ಕಮಾನ್ ಸುಮಾ, ಮಾತಾಡ್ಬೇಕು, ಕ್ಷಮೆ ಕೇಳ್ಬೇಕು, ಆಗ್ಲೇ ಕ್ಷಮೆ ಸಿಗೋದು. ಹಾಗಲ್ಲ ಅಕ್ಕ. ಸುಮಾ, ಮೊದ್ಲೇ ಬೆಳಿಗ್ಗೆಯಿಂದ ಅವನು ಏನೂ ತಿಂದಿಲ್ಲ, ಕೋಪ ಮಾಡ್ಕೊಂಡಿದ್ದಾನೆ. ಈ ಸಿಚುವೇಶನ್ ಅಲ್ಲಿ ಅವನು ಊಟ ಮಾಡ್ತಾನಾ? ಅದಕ್ಕೆ ಇಮಿಡಿಯೇಟ್ ಆಗಿ ಕಾಲ್ ಮಾಡು ಅಂತ ಹೇಳ್ತಿರೋದು. ಅವನ್ ಹೊಟ್ಟೆ ಹಸು ನೀಗದ ಮೇಲೆ ಕೋಪನೂ ಕಂಟ್ರೋಲ್ ಆಗತ್ತೆ. ನೋಡು, ಗಂಡಸ್ರ ವೀಕ್ನೆಸ್ ಏನು ಅಂತ ನನಗ್ ಗೊತ್ತು. ಈ ವಿಷಯದಲ್ಲಿ ನಾನು ನಿನಗಿಂತ ಸೀನಿಯರು. ಹೋಗು, ಫೋನ್ ಮಾಡು. ಹೋಗು ಅಂದೆ, ಹೋಗು. ಕಾಲ್ ಮಾಡು. ಬೇಡ ಅಕ್ಕ. ಈಗ ನೀನೇ ಕಾಲ್ ಮಾಡ್ತೀಯ, ನಾನು ಮಾಡ್ಕೊಡ್ಲಾ? ಮಾಡ್ತೀನಿ. ಅಕ್ಕ, ಅವ್ರ ಫೋನ್ ಕಟ್ ಮಾಡ್ತಿದಾರಕ್ಕ. ಅವ್ನು ಕಟ್ ಮಾಡ್ದ ಅಂತ ನೀನು ಸುಮ್ಮನಾಗಿ ಬಿಡ್ತೀಯಾ? ಇನ್ನೊಂದೆರಡು ಸಲ ಟ್ರೈ ಮಾಡು. ಮಾಡ್ತೀನಿ. ಸಾಹೇಬ್ರ, ಇಷ್ಟೊತ್ತನ ಕಾದಿರಂತ
ಇನ್ನೊಂದ್ ಚೂರ್ ಕಾದ್ಬಿಟ್ರೆ ಕೋಳಿ. ಶಟಾಪ್ ಚಿಟ್ಟೆ. ಸಾಹೇಬ್ರ ಅಡಿಗೆ ಆಗಿರ್ಬೇಕು. ಶಟಾಪ್ ಚಿಟ್ಟೆ. ಅಲ್ಲ ಸಾಹೇಬ್ರ, ಒಂದ್ ಕೋಳಿಗೋಸ್ಕರ ಈ ತರ ಜಗಳ ಆಡೋದ್ ಬೇಕಾ? ಸುಮ್ನೆ ಇರ್ತೀಯೋ ಕಾರಿಂದ ಇಳಿಸ್ಲು. ಫೋನ್ ರಿಸೀವ್ ಮಾಡ್ತಿಲ್ಲ. ಸುಮಾ, ಅವ್ನು ರಿಸೀವ್ ಮಾಡ್ತಿಲ್ಲ ಅಂತ ಸುಮ್ಮನಾಗಿ ಬಿಡ್ತೀಯ ನೀನು? ಮತ್ತೆ ಮತ್ತೆ ಟ್ರೈ ಮಾಡು, ಕಾಲ್ ಮಾಡು. ಈಗ ನೀನ್ ಮಾಡ್ತೀಯ, ನಾನು ಮಾಡ್ಲಾ? ಚಿಟ್ಟೆ ಎಲ್ಲ ಹೋಗಿದೆ? ಸೀನ್ಗೆ ಬಾಳ ಹೊಟ್ಟೆ ಹಸ್ತಂತ್ರಿ. ಆ ಕಾರ್ ಟೈರ ತಿನ್ನಕ್ ಹೊಂಟಿದ್ದ, ಚೆಂಡಿಗೆ ಒಂದ್ ಬಿಟ್ಟೆ ಸುಮ್ನದ. ಅವ್ನ್ಗೆ 500 ರೂಪಾಯಿ ಕೊಟ್ಟು ಊಟ ಮಾಡಕ್ ಹೇಳು. ನಾಟಿ ಕೋಳಿನೇ ಊಟ ಮಾಡ್ಬೇಕಂತ ನಾನು ಹೊಟ್ಟೆ ಕೇಳಕತ್ತೈತಿ. ಪದೇ ಪದೇ ಯಾಕ್ರಿ ಕಾಲ್ ಮಾಡ್ತಾ ಇದ್ದೀರಾ? ರಿಸೀವ್ ಮಾಡ್ತಾ ಇಲ್ಲ ಅಂತಂದ್ರೆ ಬ್ಯುಸಿ ಆಗಿರ್ತೀನಿ ಅಂತ ಅರ್ಥ ಮಾಡ್ಕೊಳಕ್ಕಾಗಲ್ವಾ? ಸಾಹೇಬ್ರೆ, ಅದು ಅಡುಗೆ ಆಗಿದೆ, ಒಂದು 5 ನಿಮಿಷ ಅಷ್ಟೇ. ನೀವು ಬಂದ ತಕ್ಷಣ ನಾನು ಊಟಕ್ಕೆ ಬಡಿಸ್ತೀನಿ. ಮನೆಗೆ ಬಂದಾಗ್ಲೂ 5 ನಿಮಿಷ ಅಂತ ಹೇಳಿದ್ರಿ, ಅರ್ಧ ಗಂಟೆ ಆದ್ಮೇಲೆ 5 ನಿಮಿಷ ಅಂತ ಹೇಳ್ತಾ ಇದ್ದೀರಾ. ಇವತ್ತು ಅಡುಗೆ ಆಗುತ್ತೋ ಇಲ್ವೋ? ಇಲ್ಲ ಸಾಹೇಬ್ರೆ, ಈ ಸಲ ನಿಜವಾಗ್ಲೂ ಹಾಗೆ ಹೇಳಲ್ಲ. ಅಡುಗೆ ರೆಡಿ ಆಗಿದೆ, ನೀವು ಬಂದ ತಕ್ಷಣ ಊಟ ಬಡಿಸೋದೆ. ಬರಲ್ಲ ರೀ, ಮನೆಗೆ ಬರಲ್ಲ. ಅಡುಗೆ ಆಗಿದೆ ತಾನೆ, ನೀವೇ ಊಟ ಮಾಡಿ. ಇನ್ಯಾವತ್ತೂ ಅಡುಗೆ ಮಾಡಿ ಅಂತ ನಾನು ಕೇಳಲ್ಲ. ಗಂಡ ಆದವನ್ಗೆ ಆಚೆ 100 ಚಿಂತೆ ಇರುತ್ತೆ, ಪ್ರಾಬ್ಲಮ್ಸ್ ಇರುತ್ತೆ. ಮನೆಗೆ ಬಂದು 2 ತುತ್ತು ಊಟ ಮಾಡಿದ್ರೆ ಎಷ್ಟು ನೆಮ್ಮದಿ ಆಗಿದೆ ಗೊತ್ತಾ ಸುಮ್ಮನವ್ರೆ? ಇವತ್ತು ಆ ನೆಮ್ಮದಿನೂ ಕಿತ್ಕೊಬಿಟ್ರಿ. ಹಾಗನ್ಬೇಡಿ ಸಾಹೇಬ್ರೆ, ನನ್ನಿಂದ ತಪ್ಪಾಗಿದೆ. ಅದು ರಾಜೇಶನ್ ವಿಷಯ. ಸ್ಟಾಪ್ ಇಟ್ ಸುಮ್ಮನವ್ರೆ. ಪ್ರತಿ ವಿಷಯಕ್ಕೂ ರಾಜೇಶ ರಾಜೇಶ ಅಂತ ಅವನ್ನೇ ಕೇಳ್ತಿದ್ದೀರಾ. ಸಾಹೇಬ್ರೆ, ತಪ್ಪಾಯ್ತು ಅಂತ ಕೇಳ್ತಿದ್ದೀನಲ್ಲ, ಇದು ಒಂದ್ಸಲ ಮನೆಗೆ ಬನ್ನಿ. ನಾನು ಬರಲ್ಲ ರೀ, ನನ್ನ ಮನ್ಸು ಹಾಳಾಗೋಗಿದೆ. ನಾನು ನಿಮ್ಗೆ ಅಡುಗೆ ಮಾಡಿ ಅಂತ ಹೇಳಿದ್ನಲ್ಲ, ಅದು ನನ್ನ ತಪ್ಪು. ಅಡುಗೆ ಮಾಡಿ ಮನೆಗೆ ಬರ್ತೀನಿ ಅಂತ ಪ್ರೀತಿಯಿಂದ ಹೇಳಿದ್ನಲ್ಲ, ಅದು ನನ್ನ ತಪ್ಪು. ನಾನು ನಿಮ್ಗೆ ಯಾವತ್ತೂ ಅಡುಗೆ ಮಾಡಿ ಅಂತ ಹೇಳಲ್ಲ, ಕಷ್ಟ ಕೊಡಲ್ಲ. ನೀವು ಊಟ ಮಾಡ್ಬಿಟ್ಟು ನೆಮ್ಮದಿಯಾಗಿರಿ. ನನಗೆ ಮತ್ತೆ ಕಾಲ್ ಮಾಡಿಬಿಡಿ. ಕಾಲ್ ಮಾಡಿದ್ರೆ ಮತ್ತೆ ರೇಗ್ತೀನಿ. ಅಲ್ಲ ಸಾಹೇಬ್ರ, ಅಡಿಗೆ ರೆಡಿ ಆದ್ಮೇಲೂ ರೇಗೋದು ಚಲೋ ಅಲ್ಲ. ಸೀನು, ಕೋಳಿ ತತ್ತಿ ಇಡಕ್ ಹೋಗಿತ್ತಂತ, ಇವತ್ತು ಕೋಳಿ ಆಟಿಲ್ಲ. ನಿಂಗೆ ರೊಕ್ಕ ಕಳಿಸ್ತೀನಿ, ಆ ಪೆಗ್ರೆಸ್ ತಿಂದು ಮಕ್ಕೋ. ಸಾಹೇಬ್ರ, ನಾವಿಬ್ರು ಮಿಲ್ಟ್ರಿ ಹೋಟ್ಲಿಗೆ ಹೋಗಿ ನಾಟಿ ಕೋಳಿ ಬೇಡ ಬಿಡ್ರಿ. ನಿಮ್ಗೆ ಇಲ್ಲದ ಊಟ ನನಗೆ ಯಾಕೆ? ಊಟನೂ ಬೇಡ, ಏನು ಬೇಡ. ಸುಮನಾ, ಸುಮನಾ, ಅಳ್ತಿದ್ಯಾ? ಇಲ್ಲ ಅತ್ತೆ. ಯಾರು ಏನಂದ್ರು? ಜಾನವಿ ಏನಾದ್ರು ಅಂದ್ಲಾ? ಏನಾದ್ರು ಕೀಟ್ಲೆ ಮಾಡಿದ್ಲಾ? ಜಾನವಿ, ಜಾನವಿ. ಅತ್ತೆ, ಜಾನು ಏನು ಹೇಳಿಲ್ಲ. ನನಗೆ ನನ್ನ ಮೇಲೆ ಬೇಜಾರು, ನನ್ನ ಮೇಲೆ ಸಿಟ್ಟು. ನಿನ್ ಮೇಲೆ ಕೋಪನಾ? ಸುಮ್ನೆ ಆತಿಗೆ ನಿನ್ ಮೇಲೆ ನೀನ್ ಕೋಪ ಮಾಡ್ಕೋತ್ಯಾ? ಓ, ಈಗ ನನ್ಗೆ ಅರ್ಥ ಆಯ್ತು. ನಿನ್ ಮಾವನ್ ಬಾಯಿ ಸುಮ್ನಿರಲ್ಲ, ಅವರೇ ನಿನ್ಗೇನೋ ಅಂದಿರ್ತಾರೆ. ರೀ, ಏನ್ರಿ? ಅತ್ತೆ, ಪಾಪ ಮಾವ ಏನತ್ತೆ ಹೇಳ್ತಾರೆ? ಅವರೇನು ಹೇಳಿಲ್ಲ ಅತ್ತೆ. ನನ್ನಿಂದ ತಪ್ಪಾಯ್ತು, ಅದಕ್ಕೆ ಅಳು ಬರ್ತಾ ಇದೆ ಅಷ್ಟೇ. ಏನ್ ತಪ್ಪಾಯ್ತಮ್ಮ? ಇದೇನ್ ಸುಮಾ, ಸೀದ್ ವಾಸನೆ ಬರ್ತಾ ಇದೆ. ಏನಾಯ್ತು ಸುಮಾ? ಎಲ್ಲ ಸೀದೋಗಿದೆ. ಹೊಟ್ಟೆ ತುಂಬಾ ಹಸಿತಾ ಇದೆ, ಬೇಗ ಊಟ ಬಿಡಿಸಿ. ಚಿಟ್ಟೆ, ಆ ಡ್ರೈವರ್ನ ಕರ್ಕೊಂಡು ಹೋಗು. ಸಾಹೇಬ್ರೆ, ಅಡುಗೆ ಇನ್ನೂ ರೆಡಿ ಆಗಿಲ್ಲ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ, ಬಂದ ತಕ್ಷಣ ಬಡಿಸಿ ಅಂತ ಹೇಳಿದ್ನಲ್ಲ, ಯಾಕೆ ಇನ್ನೂ ರೆಡಿ ಆಗಿಲ್ಲ? ಸಾಹೇಬ್ರೆ, ಮಾಡ್ಬಿಡ್ತೀನಿ, ಒಂದು 10 ನಿಮಿಷ ಅಷ್ಟೇ. ನನಗೆ ಊಟ ಬೇಡ. ಬೇಗ ಮಾಡ್ಬಿಡ್ತೀನಿ. ಸಾಹೇಬ್ರೆ, ನಿಂತ್ಕೊಳ್ಳಿ. ಅಯ್ಯೋ ದೇವ್ರೆ,